ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಸೊ ಗೈಸ್, ಇವತ್ತು ನಂದು ಟ್ಯಾಂಕ್ ಬ್ಯಾಗ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಟ್ರಕ್ ಆ್ಯಂಡ್ ರೈಡ್ ಅವ್ರದ್ದು. ಸೊ ಆ್ಯಕ್ಚುಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ನಿನ್ನೆ ಬಂತು, ಬಟ್ ಆ್ಯಕ್ಚುಲಿ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಾಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು 24 ಲೀಟರ್ ಇದೆ, ಎಕ್ಸ್ಪ್ಯಾಂಡಬಲ್ ಇದೆ, ವಾಟರ್ ಪ್ರೂಫ್ ಅಂತೆ. ಮತ್ತು ಇದರ ಜೊತೆ ಒಂದು ಶೋಲ್ಡರ್ ಸ್ಟ್ರಾಪು, ರೈನ್ ಕವರ್ ಬರುತ್ತೆ. ಆಬ್ವಿಯಸ್ಲಿ ಮ್ಯಾಗ್ನೆಟಿಕ್ ಇದೆ. ಮ್ಯಾಗ್ನೆಟಿಕ್ ಟ್ಯಾಂಕು ಅಥವಾ ನಾನ್ ಮ್ಯಾಗ್ನೆಟಿಕ್ ಟ್ಯಾಂಕ್ ಎರಡು ಬೈಕಿಗೂ ಆಗುತ್ತೆ. ಇದರಲ್ಲಿ ಅವರು ಪಾಲಿಸ್ಟರ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಡ್ಯೂರಬಿಲಿಟಿ ಇರುತ್ತೆ. ಈಗ ಜಸ್ಟ್ ಅನ್ಬಾಕ್ಸ್ ಮಾಡೋಣ. ಸೊ ಇಲ್ಲಿ ಟ್ರಕ್ ಆ್ಯಂಡ್ ಗೈಡ್ ಅವ್ರದ್ದು ಒಂದು ಪಾಂಪ್ಲೆಟ್ ಇದೆ. ಸೊ ಅದು ಏನೇನು ಪ್ರಾಡಕ್ಟ್ ಇದೆ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಓಕೆ, ಇದು ಇವ್ರದ್ದು ವೆಬ್ಸೈಟು www.truckandride.com. ಸೊ ಇಲ್ಲಿ ಟ್ಯಾಗ್ ಇದೆ, ಈ ಥರ ಕಾಣಿಸುತ್ತೆ. ಬಟ್ ಪ್ಲಾಸ್ಟಿಕ್ ಕವರ್ ಓಪನ್ ಮಾಡೋಣ ಫಸ್ಟು. ಸೊ ಆ್ಯಕ್ಚುಲಿ ಈ ಟ್ಯಾಂಕ್ ಬ್ಯಾಗು ತುಂಬ ದೊಡ್ಡದೇನೆ ಇದೆ. ಆಲ್ಮೋಸ್ಟ್ ಒಂದು ಮಿನಿ ಸ್ಕೂಲ್ ಬ್ಯಾಗ್ ಸೈಜೇನೆ ಇದೆ ಆ್ಯಕ್ಚುಲಿ. ಸೊ ಬ್ಯಾಕ್ ಸೈಡು ನಿಮಗೆ ಈ ಥರ ಮ್ಯಾಗ್ನೆಟಿಕ್ ಸಿಗುತ್ತೆ. ಟೋಟಲ್ 6 ಮ್ಯಾಗ್ನೆಟಿಕ್ ಇದೆ. ಇಲ್ಲಿ ಒಂದಿದೆ, ಇಲ್ಲೊಂದಿದೆ, ಸೊ ಇಲ್ಲಿ ಎರಡಿದೆ, ಇಲ್ಲಿ ಎರಡಿದೆ. ಎಕ್ಸ್ಪ್ಯಾಂಡಬಲ್ ಬೇಕು ಅಂದರೆ ಇದು ಆಲ್ರೆಡಿ 24 ಲೀಟರ್ ಇದೆ. ಆ್ಯಂಡ್ ಇನ್ನು ಎಕ್ಸ್ಪ್ಯಾಂಡ್ ಬೇಕು ಅಂದರೆ ಸೊ ನೀವು ಈ ಜಿಪ್ಪನ್ನು ಓಪನ್ ಮಾಡಿದರೆ ಅದು ಇನ್ನು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ ಇಷ್ಟು ದೊಡ್ಡದಾಗಿ. ಸೊ ಇದು ಮೇನ್ ಕಂಪಾರ್ಟ್ಮೆಂಟು. ಸೊ ನಿಮಗೆ ಒಂದು ರೈನ್ ಕವರ್ ಬರುತ್ತೆ, ಅವ್ರದ್ದೇನೆ ಬರುತ್ತೆ ಫ್ರೀಯಾಗಿ. ಸೊ ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ, ಸೊ ಇಲ್ಲಿ ಮೊಬೈಲ್ ಹಾಕ್ತೀವಲ್ವಾ, ಬಟ್ ಅದು ಈ ಥರ ಕವರ್ ಮಾಡಿದರೆ ರೈನ್ ಟೈಮಲ್ಲಿ ಇನ್ ಕೇಸ್ ಈ ಥರ ಕವರ್ ಮಾಡಿದರೆ ಇಲ್ಲಿ ವಿಸಿಬಿಲಿಟಿ ಇರಲ್ಲ ನಿಮಗೆ ಮೊಬೈಲು, ಓಕೆನಾ. ಬಟ್ ಅದೇನೇ ನೀವು ವೈಟರ ತೊಗೊಂಡ್ರೆ, ವೈಟರದಲ್ಲಿ ಇಲ್ಲೇನು ಮೊಬೈಲ್ ಇಡ್ತೀವಿ ಅದ್ರ ಮೇಲ್ಗಡೆದು ರೈನ್ ಕವರಲ್ಲೂ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ವಿತ್ ರೈನ್ ಕವರ್ ಹಾಕಿದ್ರು. ಸೊ ಅದು ಬಿಟ್ಟರೆ ಒಂದಷ್ಟು ಸ್ಟ್ರಾಪ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಥರ ಸ್ಲಿಂಗ್ ಬ್ಯಾಗ್ ಟೈಪ್ ಬೇಕಾದ್ರೆ ಮಾಡ್ಕೊಬೋದು, ಬಟ್ ಇವಾಗ ನೆಸೆಸಿಟಿ ಇಲ್ಲ. ಜಸ್ಟ್ ನನಗೆ ಟ್ಯಾಂಕ್ ಮೇಲೆ ಹಾಕೋದಕ್ಕೆ ಬೇಕಾಗಿರೋದು ಬ್ಯಾಗ್ ಅಷ್ಟೇ. ಬಟ್ ಈ ಕಡೆ ನಿಮಗೆ ಒಂದು ಕಂಪಾರ್ಟ್ಮೆಂಟ್ ಸಿಗುತ್ತೆ, 2 ಕಂಪಾರ್ಟ್ಮೆಂಟ್ ಸಿಗುತ್ತೆ. ಅದು ಬಿಟ್ಟರೆ ಇಲ್ಲಿ ನಿಮಗೆ 2 ಸಣ್ಣ ಸಣ್ಣ ಪಾಕೆಟ್ಗಳು ಸಿಗುತ್ತೆ. ಸೊ ಈ ಕಡೆ ಒಂದು ಪಾಕೆಟ್ ಸಿಗುತ್ತೆ ಆ್ಯಂಡ್ ಈ ಕಡೆ ಒಂದು ಮಿನಿ ಪಾಕೆಟ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಏನಾದರೂ ಇಡೋಕ್ಕಿದ್ರೆ ಇಡ್ಬೋದು, ಇಲ್ಲ ಸಣ್ಣ ಪುಟ್ಟ ಐಟಮ್ಸ್ಗಳೇನಾದರೂ ಇಡೋಕ್ಕಿದ್ರೆ ಇಡ್ಬೋದು. ಸೊ ಅದು ಬಿಟ್ಟರೆ ನಿಮಗೆ ಈ ಥರ ಒಂದು ಲೈಕ್ ಕಂಪಾರ್ಟ್ಮೆಂಟ್ ಮಾಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ ಕಂಪಾರ್ಟ್ಮೆಂಟ್ ಮಾಡ್ಕೋಬೇಕು ಅಂದರೆ ಅವರೇ ಒಂದು ಇದನ್ನು ಕೊಟ್ಟಿರ್ತಾರೆ. ಸೊ ಈ ಥರ ಮೆಟೀರಿಯಲ್ಲು. ಸೊ ಇಲ್ಲೆಲ್ಲ ವೆಲ್ಕ್ರೋಗಳಿದ್ದಾವೆ. ಸೊ ಅದನ್ನು ಹಾಕಿ ನೀವು ಟ್ರೈ ಮಾಡ್ಬೋದು. ಬಟ್ ನಿಮಗೆ ಇದರಲ್ಲಿ YKK ಜಿಪ್ಪಿಂಗ್ ಬರೋದಿಲ್ಲ. ಸೊ ಕಂಪಾರ್ಟ್ಮೆಂಟ್ ಹಾಕಿದರೆ ನಿಮಗೆ ಈ ಟೈಪ್ ಕಾಣಿಸುತ್ತೆ. ಸೊ ಇಲ್ಲಿ ಸಣ್ಣ ಪುಟ್ಟ ಐಟಮ್ಗಳು ಇಟ್ಕೋಬೋದು, ನಿಮಗೆ ಇಲ್ಲಿ ದೊಡ್ಡ ಐಟಮ್ಗಳನ್ನ ಇಟ್ಕೊಬೋದು. ಸೊ ಇನ್ನು ಮೊಬೈಲಿಗೆ ಕಂಪಾರ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಸೊ ಅದನ್ನು ನೋಡೋದಿದ್ರೆ ನಿಮಗೆ ಇಲ್ಲಿ ವೆಲ್ಕ್ರೋ ಇದೆ. ಸೊ ಇಲ್ಲೂ ಆ್ಯಕ್ಚುಲಿ ಜಿಪ್ಪಿಂಗ್ ಕೊಟ್ಟಿದ್ರೆ ಆಗ್ತಾಯಿತ್ತು, ಬಟ್ ಅವರು ವೆಲ್ಕ್ರೋ ಕೊಟ್ಟಿದ್ದಾರೆ. ಸೊ ಮೊಬೈಲ್ ಟೆಸ್ಟಿಂಗನ್ನು ಮಾಡೋಣ. ಮೊಬೈಲ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ, ಸೊ ತೊಂದರೆ ಏನಿಲ್ಲ. ಸೊ ಏನು ಬೇಕಿದ್ರು ಓಪನ್ ಮಾಡ್ಬೋದು ನೀವು, ಯೂಟ್ಯೂಬ್ ಇದೆ. ಸೊ ಗೈಸ್, ಇದು ಓವರ್ ಆಲ್ ರಿವ್ಯೂ ಆ್ಯಂಡ್ ಅನ್ಬಾಕ್ಸಿಂಗ್ ಆಫ್ ಟ್ರಕ್ ಆ್ಯಂಡ್ ರೈಡ್ ಟ್ಯಾಂಕ್ ಬ್ಯಾಗ್ ಇದು. ಸೊ 24 ಲೀಟರ್. ಸೊ ನಿಮಗೆ ಈ ಟ್ಯಾಂಕ್ ಬ್ಯಾಗ್ ಜೊತೆ ಸೊ ಇಷ್ಟೊಂದು ಆಕ್ಸಸರೀಸ್ ಬರೋದು.
ಒಂದು ನಿಮಗೆ ವಾಟರ್ ಪ್ರೂಫ್ ಕವರ್ ಬರುತ್ತೆ ಆ್ಯಂಡ್ ಅದು ಬಿಟ್ಟರೆ ಅದರ ಜೊತೆಗೆ ಸ್ಟ್ರೈಪ್ಸ್ಗಳು ಬರುತ್ತೆ. ಸೊ ಗೈಸ್, ನಂದು ಟ್ಯಾಂಕ್ ಬ್ಯಾಗ್ ಏನಿದೆ ಟ್ರಕ್ ಆ್ಯಂಡ್ ರೈಡ್ ಅವ್ರದ್ದು, ಸೊ ಅದನ್ನು ನಾನು ಜಸ್ಟ್ ಟೆಸ್ಟ್ ಮಾಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಲಾಂಗ್ ಎಲ್ಲೂ ತೊಗೊಂಡು ಹೋಗ್ತಾ ಇಲ್ಲ, ಜಸ್ಟ್ ಹಾಗೆಯೇ ಹೇಗಿರುತ್ತೆ ಸಿಟಿ ಒಳಗಡೆ ಅಂತ. ಸೊ ಪರವಾಗಿಲ್ಲ, ಓಕೆ, ಸ್ಟಡಿ ಏನೋ ಇದೆ, ಬಟ್ ತುಂಬ ಸ್ಟಡಿಯಾಗೇನೂ ಇಲ್ಲ. ಓಕೆನಾ? ಸೊ ಸೋ ಫಾರ್ ಸೋ ಗುಡ್. ಆ್ಯಕ್ಚುಲಿ ಇದು ಟ್ಯಾಂಕ್ ಬ್ಯಾಗು ಖಾಲಿ ಇಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಐಟಮ್ಸ್ಗಳನ್ನ ಇಟ್ಟಿದ್ದೀನಿ ಇದ್ರ ಒಳಗಡೆ. ಸೊ ಯೂಶುವಲ್ ಆಗಿ ನಾನು ರೈಡ್ಗೆ ಏನು ಕ್ಯಾರಿ ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ವಾ, ಸೊ ಆ ಐಟಮ್ಗಳನ್ನೇ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಟ್ಯಾಂಕ್ ಬ್ಯಾಗಿಗೆ. ಸೊ ನಿಮಗೆ ಟ್ಯಾಂಕ್ ಬ್ಯಾಗು ಮೌಂಟ್ ಮಾಡಿದರೆ ಈ ಥರ ಕಾಣಿಸುತ್ತೆ. ಓಕೆನಾ? ಬಟ್ ಸೊ ಈ ಥರ ಮೌಂಟ್ ಮಾಡಿದರೆ ಏನು ಪ್ರಾಬ್ಲಮ್ ಗೊತ್ತಾ? ಇಲ್ಲಿ ಹ್ಯಾಂಡ್ಲ್ ಬಾರ್ ಕಂಪ್ಲೀಟಾಗಿ ರೊಟೇಟ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಸೊ ಇಲ್ಲಿ ತಡಿತಾ ಇದೆ, ಇಲ್ಲಿ ಕಂಪ್ಲೀಟಾಗಿ ರೊಟೇಟ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಈ ಸೈಡೂ ಕೂಡ ನೋಡಿ ಈ ಥರ ತಡೆಯುತ್ತೆ ಇಲ್ಲಿ. ಸೊ ಹಾಗಾಗಿ ಈ ಥರ ಇಟ್ಕೊಳ್ಳೋದು ಸ್ವಲ್ಪ ಡೇಂಜರಸ್ಸೇ. ಸೊ ಈ ಥರ ಮೌಂಟ್ ಆಗಿದೆ ಆ್ಯಕ್ಚುಲಿ. ಸೊ ಅದನ್ನು ನಾನು ಈ ಥರ ಮೌಂಟ್ ಮಾಡಿ ನೋಡ್ತೀನಿ. ಸೊ ಬ್ಯಾಗನ್ನು ರಿವರ್ಸಲ್ಲಿ ಹಾಕಿದರೆ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಓಕೆನಾ? ಇಲ್ಲಿ ಕೂರೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸ್ವಲ್ಪ ಟಚ್ ಆಗುತ್ತೆ, ಆಯಿತಾ? ಇಲ್ಲಿ ಮತ್ತು ಇಲ್ಲಿ ಟಚ್ ಆಗುತ್ತೆ. ಸೊ ಬಟ್ ಪ್ರಾಬ್ಲಮ್ ಇಲ್ಲ. ಓಕೆನಾ? ಆ್ಯಂಡ್ ಈ ಸೈಡು ಕೂಡ ಅಷ್ಟೇ. ಸೊ ಕಂಪ್ಲೀಟಾಗಿ ಹ್ಯಾಂಡ್ಲ್ ಬಾರು ರೊಟೇಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಗೈಸ್, ಒಂದು ಸ್ಮಾಲ್ ಟೀ ಬ್ರೇಕ್ ಹಾಕೊಂಡು ಹೊರಟಿದ್ದೀನಿ. ಸೊ ನೋಡಿ ಮಳೆ ಬಂದಿದೆ, ಚೆನ್ನಾಗಿ ಬರ್ತಾನೂ ಇದೆ. ಸೊ ಮಳೆಲ್ಲೂ ಟೆಸ್ಟ್ ಮಾಡ್ದಂಗೆ ಆಯಿತು. ಸೊ ಇದಕ್ಕೆ ಮಳೆ ಬರ್ಬೇಕಾದ್ರೆ ನಾನೇನು ರೈನ್ ಕವರ್ ಹಾಕಿರಲಿಲ್ಲ. ಇಲ್ಲಿ ನೋಡ್ಬೋದು, ಸ್ವಲ್ಪ ಫಾಗ್ ಟೈಪ್ ಕೂತಿದೆ ಒಳಗಡೆ. ಓಕೆನಾ? ಸೊ ಹಸಿಯಾಗಿದೆ, ಬಟ್ ಒಳಗಡೆ ಎಷ್ಟರ ಮಟ್ಟಿಗೆ ನೀರು ತಡ್ಕೊಂಡಿದೆ ನೋಡೋಣ ಮನೆ ಹೋಗ್ಬಿಟ್ಟೆ. ಸೊ ಗೈಸ್, ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅನ್ಬಾಕ್ಸಿಂಗ್ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.